ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್‌ಗೆ ಮತ್ತೊಮ್ಮೆ ಸ್ವಾಗತ. ಈಗ 3ನೇ ವಾರದ ಮಾರ್ಗಶಿರ ಮಹಾಲಕ್ಷ್ಮಿ ವ್ರತವನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಈಗಾಗಲೇ 2 ಗುರುವಾರಗಳು ಕೂಡ ಪೂಜೆನ ಮಾಡ್ತಾ ಬಂದಿದ್ದೀರಾ. ಅಥವಾ ಇನ್ನೂ ಯಾರಾದರೂ ಶುರು ಮಾಡಿಲ್ಲ ಅಂದ್ರೆ ಈ ಗುರುವಾರ ಕೂಡ ಮಾಡಬಹುದು. ಈ ಗುರುವಾರ ಆಶ್ಲೇಷ ನಕ್ಷತ್ರ ಇರೋದ್ರಿಂದ ಮದುವೆ ಮತ್ತು ಸಂತಾನ ಫಲಕ್ಕಾಗಿ ಸಂಬಂಧಪಟ್ಟಂತೆ ನೀವೇನಾದ್ರೂ ಈ ವ್ರತ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಗುರುವಾರ ಮಾಡಿ ತುಂಬಾ ಒಳ್ಳೆ ಫಲ ಸಿಗುತ್ತೆ. ಮದುವೆ ತುಂಬಾ ನಿಧಾನ ಆಗ್ತಾ ಇದೆ ಅಥವಾ ಮಕ್ಕಳಾಗೋದು ನಿಧಾನ ಆಗ್ತಾ ಇದೆ ಅಂತ ಅನ್ಕೊಂಡಿದ್ರೆ ಸರ್ಪದೋಷದಂತಹ ಏನಾದ್ರೂ ದೋಷಗಳು ಜಾತಕದಲ್ಲಿ ಇದ್ರೂ ಕೂಡ ನಿಧಾನ ಆಗ್ಬಿಡುತ್ತೆ. ಹಾಗಾಗಿ ಆಶ್ಲೇಷ ನಕ್ಷತ್ರ ಇರುವಂತ ಈ ಗುರುವಾರ ನೀವು ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಮಾರ್ಗಶಿರ ಲಕ್ಷ್ಮಿ ವ್ರತನ ಮಾಡಿ. ಖಂಡಿತವಾಗ್ಲೂ ಆ ತಾಯಿ ಆಶೀರ್ವಾದದಿಂದ ನಿಮ್ಮ ಕೋರಿಕೆ ಬೇಗನೆ ಈಡೇರುತ್ತೆ. ಹೊಸಬ್ರು ವಿಡಿಯೋಸ್ನ ನೋಡ್ತಾ ಇದ್ರೆ ಗುರುವಾರದ ಮಾರ್ಗಶಿರ ಲಕ್ಷ್ಮಿ ವ್ರತ ಯಾವ ರೀತಿ ಮಾಡಬೇಕು ಅನ್ನೋ ವಿಡಿಯೋನ ಈಗಾಗಲೇ ಶೇರ್ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಚೆಕ್ ಮಾಡಿ ಈ ವ್ರತನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳ್ಕೊಬಹುದು. ಹಾಗೆ ಮಂತ್ರ ಸಹಿತ ಪೂಜೆ ಮಾಡುವಂಥ ವಿಧಾನವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈಗಾಗಲೇ ಶುರು ಮಾಡಿರೋರಿಗೆ ಗೊತ್ತೇ ಇರುತ್ತೆ. ಹೊಸಬ್ರು ತಿಳ್ಕೊಬೇಕು ಅಂತಿದ್ರೆ ಆ ವಿಡಿಯೋಗಳನ್ನ ನೋಡಿ ನೀವು ತಿಳ್ಕೊಂಡು ಇದೇ ಗುರುವಾರ ಪೂಜೆನ ಮಾಡಿ. ಮದುವೆಗೆ ಸಂಬಂಧಪಟ್ಟಂತೆ ಸಂತಾನ ಫಲಕ್ಕೆ ಸಂಬಂಧಪಟ್ಟಂತೆ ತಪ್ಪದೇ ಈ ಆಶ್ಲೇಷ ನಕ್ಷತ್ರ ಇರೋ ದಿನ ನೀವು ಪೂಜೆನ ಮಾಡ್ಕೋಬಹುದು. ಧನುರ್ಮಾಸದಲ್ಲಿ ಈ ರೀತಿ ವಿಶೇಷವಾದ ದಿನಗಳು ಸಿಗೋದು ತುಂಬಾ ಅಪರೂಪ ಅಂತ ಹೇಳ್ಬೋದು. ಸಿಕ್ಕಿರುವಾಗ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು. ನಂಬಿಕೆಯಿಂದ ಮಾಡಿ ನೋಡಿ, ಖಂಡಿತ ಫಲ ಸಿಗುತ್ತೆ. ಈ ದಿನ ಹಾಲಿಗೆ 1 ಚಿಟಿಕೆ ಅರಿಶಿನ ಹಾಕಿ ದೇವಿಗೆ ನೈವೇದ್ಯನ ಇಡಿ. ಆ ನಂತರ ಅಂದ್ರೆ ಪೂಜೆ ಎಲ್ಲ ಆದ್ಮೇಲೆ ನೀವು ಆ ಹಾಲನ್ನ ಒಂದ್ ಸ್ವಲ್ಪ ಅಂದ್ರೆ ಒಂದು 2-3 ಡ್ರಾಪ್ ಅಷ್ಟು ತುಳಸಿ ಗಿಡಕ್ಕೂ ಕೂಡ ಹಾಕ್ಬೇಕು. ಆಮೇಲೆ ಬೇಕಾದ್ರೆ ಮನೆಯವರು ಅದನ್ನ ಆ, ಕುಡಿಬಹುದು. ತುಂಬಾನೇ ಒಳ್ಳೇದು. ಅದ್ರ ಜೊತೆಗೆ ಸಿಹಿ ಅವಲಕ್ಕಿ, ಸಜ್ಜಿಗೆ, ಹಣ್ಣುಗಳು, ದಾಳಿಂಬೆ ಹಣ್ಣು ಸಿಕ್ಕಿದ್ರೂ ಕೂಡ ನೀವು ಈ ದಿನ ನೈವೇದ್ಯಕ್ಕೆ ಇಡಬಹುದು. ತುಂಬಾನೇ ಒಳ್ಳೇದು. ಅಲ್ಲದೆ ಇನ್ನು ಲಕ್ಷ್ಮಿಯ ಸ್ತೋತ್ರಗಳು, ಅಷ್ಟೋತ್ತರಗಳು ಯಾವ ರೀತಿ ಪಠನೆ ಮಾಡಬೇಕು ಅನ್ನೋದನ್ನು ಕೂಡ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಸಂಕಲ್ಪ ಮಂತ್ರ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹೊಸಬ್ರು ವಿಡಿಯೋಸ್ನ ನೋಡ್ತಾ ಇರೋರಿಗೆ ಅನುಕೂಲ ಆಗುತ್ತೆ. ಹಾಗೆ ಇವತ್ತಿನ ಪಂಚಾಂಗ ಕೂಡ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕ್ತೀನಿ. ನೋಡ್ಕೊಂಡು ನೀವು ನಾಳೆ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನ ಮಾಡಬಹುದು. ಸರ್ಪದೋಷಗಳೇನಾದರೂ ಇದ್ದಾಗ ಅದರ ನಿವಾರಣೆಗೆ ಈ ರೀತಿ ನಮಗೆ ಆಶ್ಲೇಷ ನಕ್ಷತ್ರ ಅಥವಾ ಕೃತಿಕಾ ನಕ್ಷತ್ರ ಈ ಥರದ್ದು ಇರೋವಾಗ ನಾವು ಅದರ ಒಂದು ಪರಿಹಾರ ಪೂಜೆಗಳನ್ನ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವು ವ್ರತ ಮಾಡೋ ದಿನನೇ ನಮಗೆ ಇಂಥ ನಕ್ಷತ್ರಗಳು ಬಂದಾಗ ಖಂಡಿತವಾಗ್ಲೂ ಒಳ್ಳೆಯದೇ ಆಗುತ್ತೆ. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಮದುವೆ, ಸಂತಾನ ಫಲ ಮತ್ತು ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು, ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅಂತ ಅನ್ನೋರು ಈ ದಿನ ತಪ್ಪದೆ ನೀವು ಈ ವ್ರತನ ಮಾಡಬಹುದು. ತುಂಬಾ ಒಳ್ಳೆ ಫಲನೇ ಸಿಗುತ್ತೆ. ಹಾಗೇನೆ ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಚೋದು, ಕನಕದಾರ ಸ್ತೋತ್ರನ ಪಠನೆ ಮಾಡೋದು ದಯವಿಟ್ಟು ಮರಿಬೇಡಿ. ಸಾಧ್ಯವಾದಷ್ಟು ಈ ರೀತಿ ಗುರುವಾರದ ದಿನ ಲಕ್ಷ್ಮೀ ಪೂಜೆ ಮಾಡಿ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಮಾಡೋದ್ರಿಂದ ತುಂಬಾನೇ ಒಳ್ಳೆ ರೀತಿಯಲ್ಲಿ ಆರ್ಥಿಕ ಅಭಿವೃದ್ಧಿ ಆಗತ್ತೆ. ಅಂದ್ರೆ ಮನೇಲಿ ಹಣಕಾಸಿನ ಅಭಿವೃದ್ಧಿ ಆಗತ್ತೆ. ಅದರಲ್ಲೂ ಕನಕಧಾರ ಸ್ತೋತ್ರ ಪಠನೆ ಮಾಡೋದ್ರಿಂದ ಅಂತೂ ತುಂಬಾನೇ ಒಳ್ಳೆ ಫಲ ಸಿಗತ್ತೆ. ಈಗಾಗಲೇ ಇದನ್ನ ಮಾಡ್ತಾ ಇರೋರ್ಗಂತೂ ಇದರ ಅನುಭವ ಆಗಿರತ್ತೆ. ಯಾರಾದ್ರೂ ಇನ್ನೂ ಶುರು ಮಾಡಿಲ್ಲ ಅಂದ್ರೆ ಈ ದಿನ ನೀವು ಶುರು ಮಾಡಬಹುದು. ಇದೇ ಗುರುವಾರ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನ ಮಾಡೋರ್ಗೆ ಶುಭ ಮುಹೂರ್ತ ಅಂದ್ರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ 4:45 5:45 ತನಕ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ. ಈ ಸಮಯದಲ್ಲಿ ನೀವು ಮನೆಯಲ್ಲಿ ಕೂಡ ಪೂಜೆ ಮಾಡಿ ಆಮೇಲೆ ನೀವು ಧನುರ್ಮಾಸದ ಪೂಜೆ ಮಾಡ್ತಾ ಇರೋಂಥವ್ರು ನೀವು ಅರಳಿ ಮರದ ಹತ್ರ ಹೋಗಿ ಅಥವಾ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಧನುರ್ಮಾಸದ ಪೂಜೆನ ಮಾಡಬಹುದು. ಅಥವಾ ಮನೆಯಲ್ಲೇ ಧನುರ್ಮಾಸದ ಪೂಜೆ ಮಾಡ್ತಾ ಇದ್ದೀರಾ ಅಂದ್ರೆ 2 ಪೂಜೆನೂ ಒಟ್ಟಿಗೆ ಮಾಡ್ಕೋಬಹುದು. ನೀವು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಪೂಜೆ ಮಾಡಬೇಕು ಅಷ್ಟೇನೆ. ಈ ಸಮಯದಲ್ಲಿ ಲಕ್ಷ್ಮೀ ನಾರಾಯಣರನ್ನ ನೀವು ಪೂಜೆ ಮಾಡೋದ್ರಿಂದ ನಿಮ್ಗೆ ಖಂಡಿತ 2 ಪೂಜೆಯ ಫಲ ಸಿಗುತ್ತೆ. ಬೆಳಗ್ಗೆ 6:20 8:30 ತನಕ ಧನುರ್ ಲಗ್ನ ಇರುತ್ತೆ. ಅದರಲ್ಲೂ ಕೂಡ ನೀವು ಮಾರ್ಗಶಿರ ಲಕ್ಷ್ಮಿ ಪೂಜೆ ಮಾಡಬಹುದು. ಹಾಗೇನೆ 8:30 10 ಗಂಟೆ ತನಕ ಕೂಡ ಒಳ್ಳೆ ಸಮಯನೇ ಇರುತ್ತೆ. ಆ ಸಮಯದಲ್ಲೂ ಕೂಡ ಪೂಜೆ ಮಾಡಬಹುದು. ಅಂದ್ರೆ ಬೆಳಗ್ಗೆ 4:55 10 ಗಂಟೆ ತನಕ ಬೆಳಗ್ಗೆ ನೀವು ಮಾರ್ಗಶಿರ ಲಕ್ಷ್ಮಿ ಪೂಜೆ ಮಾಡಬಹುದು. ಆದ್ರೆ ಧನುರ್ಮಾಸ ಆಗಿರೋದ್ರಿಂದ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ನೀವು ಬೇಗ ಮನೇಲಿ ಪೂಜೆ ಮುಗಿಸಿ ಅರಳಿ ಮರದ ಹತ್ರ ಹೋಗಿ ಪೂಜೆ ಮಾಡ್ಕೊಳ್ತೀರಾ ಅಂದ್ರೆ ಇನ್ನೂ ಕೂಡ ಒಳ್ಳೆದೇನೆ. ಆದಷ್ಟು ಬೆಳಗ್ಗೆ 6 ಗಂಟೆ ಒಳಗಾಗಿ ಮನೇಲಿ ಪೂಜೆ ಮುಗಿಸೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಮಧ್ಯಾಹ್ನ ಮಾಡೋದಾದ್ರೆ ಅಂದ್ರೆ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಅದರಲ್ಲಿ ಮಾಡೋರಾದ್ರೆ 11:50 12:40 ತನಕ ಅಭಿಜಿತ್ ಮುಹೂರ್ತ ಇರುತ್ತೆ. ಆ ಸಮಯದಲ್ಲಿ ಕೂಡ ಮಾಡಬಹುದು. ಅಥವಾ ಸಂಜೆಯ ಗೋಧೂಳಿ ಸಮಯ ಸಂಜೆ 5:50 6:20 ತನಕ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ಕೋಬಹುದು.
ಬೆಳಗ್ಗೆ ಅಥವಾ ಸಂಜೆ ಎರಡೂ ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡಬಹುದು. ಅಥವಾ ಬೆಳಗ್ಗೆ ನೀವು ಧನುರ್ಮಾಸದ ಪೂಜೆ ಮುಗಿಸ್ಕೊಳ್ತೀವಿ, ಸಂಜೆ ನಾವು ಮಾರ್ಗಶಿರ ಲಕ್ಷ್ಮೀ ಪೂಜೆ ಮಾಡ್ತೀವಿ ಅಂದ್ರೆ ಆ ರೀತಿ ಕೂಡನು ಮಾಡ್ಕೋಬಹುದು. ಹಾಗೇನೆ ನೀವು ಅರಿಶಿಣದ ಹಾಲನ್ನ ನೈವೇದ್ಯಕ್ಕೆ ಇಡೋದನ್ನ ಮಾತ್ರ ಮರಿಬೇಡಿ. ಕಾಯಿಸಿರುವಂತ ಹಾಲಿಗೆ ಸ್ವಲ್ಪ ಸಕ್ಕರೆ ಅಥವಾ ಜೇನುತುಪ್ಪ ಇದ್ರೆ ನೀವು ಜೇನುತುಪ್ಪ ಕೂಡ ಹಾಕ್ಬೋದು. ಸಕ್ಕರೆ ಬದಲಿಗೆ ಜೇನುತುಪ್ಪ ಕೂಡ ನೈವೇದ್ಯಕ್ಕಾಗಿ ಉಪಯೋಗಿಸಬಹುದು. ತುಂಬಾನೇ ಒಳ್ಳೇದು. ಮನೆಯಲ್ಲಿ ಕೇಳ್ತಾ ಇದ್ರಿ ಅಲ್ವಾ, ಗಂಡ ಹೆಂಡತಿಯ ಒಂದು ಹೊಂದಾಣಿಕೆ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಿದ್ರಿ ಅಲ್ವಾ? ಪ್ರತಿದಿನ ದೇವರಿಗೆ ಜೇನುತುಪ್ಪದ ನೈವೇದ್ಯವನ್ನ ಇಡಬೇಕು. ಅಥವಾ ನೀವು ಮಾಡುವಂತ ನೈವೇದ್ಯಗಳಿಗೆ, ಪ್ರಸಾದಗಳಿಗೆ ಸಕ್ಕರೆ ಬದಲು, ಬೆಲ್ಲದ ಬದಲು ಜೇನುತುಪ್ಪ ಉಪಯೋಗಿಸ್ಬೇಕು. ಈ ರೀತಿ ಮಾಡೋದ್ರಿಂದ ಗಂಡ ಹೆಂಡತಿಯ ನಡುವೆ ಒಂದು ಮಧುರವಾದ ಬಾಂಧವ್ಯ ಬೆಳೆಯುತ್ತೆ. ಅವರ ಮಧ್ಯೆ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತೆ. ಹಾಗಾಗಿ ಹಾಲಿಗೆ ಸಕ್ಕರೆ ಬದಲು ಜೇನುತುಪ್ಪ ಕೂಡ ಹಾಕಿ ನೀವು ನೈವೇದ್ಯಕ್ಕೆ ಇಡಬಹುದು. ಒಂದು ಚಿಟಿಕೆ ಅರಿಶಿನ ಹಾಕಿ ನೈವೇದ್ಯ ಮಾಡಿ. ಪೂಜೆ ಎಲ್ಲ ಆದ್ಮೇಲೆ ಆ ಹಾಲನ್ನ ಒಂದು 2-3 ಡ್ರಾಪ್ ತುಳಸಿ ಗಿಡಕ್ಕೂ ಕೂಡ ಅರ್ಪಿಸಿ ಆಮೇಲೆ ಮನೆಯವರೆಲ್ಲರೂ ಕೂಡ ಅದನ್ನ ಸ್ವಲ್ಪ ಸ್ವಲ್ಪ ಕುಡಿಬಹುದು. ಹಾಗೆ ನೀವೇನಾದ್ರೂ ಈಗ ಧನುರ್ಮಾಸದ ಪೂಜೆ ಮಾಡ್ತಾ ಇದ್ರೆ ಪ್ರತಿದಿನ ಕೂಡ ಜೇನುತುಪ್ಪ ನೈವೇದ್ಯ ಇಡಬಹುದು. ಅಥವಾ ಪ್ರತಿ ಶುಕ್ರವಾರ ಜೇನುತುಪ್ಪದ ನೈವೇದ್ಯವನ್ನ ಮಾಡಬಹುದು. ಮೂರನೇ ಗುರುವಾರದ ಮಾರ್ಗಶಿರ ಲಕ್ಷ್ಮೀ ಪೂಜೆಯ ಶುಭ ಮುಹೂರ್ತ ಮತ್ತೆ ಯಾವ ರೀತಿ ನೈವೇದ್ಯವನ್ನ ಇಡಬೇಕು, ಈ ದಿನದ ವಿಶೇಷತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಚಿಕ್ಕದಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮತ್ತೊಂದು ಒಳ್ಳೆ ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗ್ಬರ್ಲಾ?